ಸರ್ ಇವತ್ತು ಕೆಪಿಸಿಸಿ ಅಧ್ಯಕ್ಷರು ತಮಗೆ ನೋಟಿಸ್ ಕೊಟ್ಟಿದ್ದಾರೆ. ಸೊ ಈ ವಿಚಾರವಾಗಿ ಏನು ಹೇಳ್ತೀರಾ ಸರ್? ಕೊಟ್ಟರೆ ಏನು ದೊಡ್ಡದ ವಿಷಯ. ಪಕ್ಷದಲ್ಲಿ ಅದೊಂದು ಸಿಸ್ಟಮ್, ಆಕಾಶ ಏನು ಬೀಳಲ್ಲ. ಅದು ಅಧ್ಯಕ್ಷ ಇದ್ದಾರೆ, ಕೊಡುವಂಥ ಅಧಿಕಾರ ಇದೆ, ಕೊಟ್ಟಿದ್ದಾರೆ. ನಾವು ಯಾವುದನ್ನ ಪಾಸಿಟಿವ್ ಆಗಿ ತಗೋತೀವಿ. ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಈ ನೋಟಿಸ್ ಕೊಟ್ಟೇ ಇಲ್ಲ. ನಿನ್ನೆ ಕೂಡ ಹೇಳಿದ್ದೀವಿ, ನಾವು ಹೇಳಿದ್ದೇನು ಪತ್ರ ನೀವು ತೋರಿಸಿದ್ದೇನಂತ ನಿನ್ನೆ ಕೂಡ ಹೇಳಿದ್ದೀವಿ, ಅದನ್ನೇ ಅವ್ರಿಗೆ ಹೇಳ್ತೀವಿ ಅಷ್ಟೇ. ತಾವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ, ಹಾಗಾಗಿ ಈ ರೀತಿಯಾದಂಥ ನೋಟಿಸ್ ಕೊಟ್ಟರು ಅನ್ನೋಂಥದ್ದು. ಯಾವ್ದ್ರ ತಾವು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಅದಕ್ಕೂ ಸಂಬಂಧ ಇಲ್ಲ. ನಾವು ಸ್ಪಷ್ಟೀಕರಣ ಕೊಡ್ತೀವಿ ಬಿಡಿ, ಅದಕ್ಕೆ ಯಾಕೆ. ಥ್ಯಾಂಕ್ ಯು. ಇದಿಷ್ಟು ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರ ಮಾತು. ಕ್ಯಾಂಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ ಇವತ್ತು ಕೆಪಿಸಿಸಿ ಅಧ್ಯಕ್ಷರು ತಮಗೆ ನೋಟಿಸ್ ಕೊಟ್ಟಿದ್ದಾರೆ. ಸೊ ಈ ವಿಚಾರವಾಗಿ ಏನು ಹೇಳ್ತೀರಾ ಸರ್? ಕೊಟ್ಟರೆ ಏನು ದೊಡ್ಡದ ವಿಷಯ. ಪಕ್ಷದಲ್ಲಿ ಅದೊಂದು ಸಿಸ್ಟಮ್, ಆಕಾಶ ಏನು ಬೀಳಲ್ಲ. ಅದು ಅಧ್ಯಕ್ಷ ಇದ್ದಾರೆ, ಕೊಡುವಂಥ ಅಧಿಕಾರ ಇದೆ, ಕೊಟ್ಟಿದ್ದಾರೆ. ನಾವು ಯಾವುದನ್ನ ಪಾಸಿಟಿವ್ ಆಗಿ ತಗೋತೀವಿ. ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಈ ನೋಟಿಸ್ ಕೊಟ್ಟೇ ಇಲ್ಲ. ನಿನ್ನೆ ಕೂಡ ಹೇಳಿದ್ದೀವಿ, ನಾವು ಹೇಳಿದ್ದೇನು ಪತ್ರ ನೀವು ತೋರಿಸಿದ್ದೇನಂತ ನಿನ್ನೆ ಕೂಡ ಹೇಳಿದ್ದೀವಿ, ಅದನ್ನೇ ಅವ್ರಿಗೆ ಹೇಳ್ತೀವಿ ಅಷ್ಟೇ. ತಾವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ, ಹಾಗಾಗಿ ಈ ರೀತಿಯಾದಂಥ ನೋಟಿಸ್ ಕೊಟ್ಟರು ಅನ್ನೋಂಥದ್ದು. ಯಾವ್ದ್ರ ತಾವು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಅದಕ್ಕೂ ಸಂಬಂಧ ಇಲ್ಲ. ನಾವು ಸ್ಪಷ್ಟೀಕರಣ ಕೊಡ್ತೀವಿ ಬಿಡಿ, ಅದಕ್ಕೆ ಯಾಕೆ. ಥ್ಯಾಂಕ್ ಯು. ಇದಿಷ್ಟು ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರ ಮಾತು. ಕ್ಯಾಂಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ ಇವತ್ತು ಕೆಪಿಸಿಸಿ ಅಧ್ಯಕ್ಷರು ತಮಗೆ ನೋಟಿಸ್ ಕೊಟ್ಟಿದ್ದಾರೆ. ಸೊ ಈ ವಿಚಾರವಾಗಿ ಏನು ಹೇಳ್ತೀರಾ ಸರ್? ಕೊಟ್ಟರೆ ಏನು ದೊಡ್ಡದ ವಿಷಯ. ಪಕ್ಷದಲ್ಲಿ ಅದೊಂದು ಸಿಸ್ಟಮ್, ಆಕಾಶ ಏನು ಬೀಳಲ್ಲ. ಅದು ಅಧ್ಯಕ್ಷ ಇದ್ದಾರೆ, ಕೊಡುವಂಥ ಅಧಿಕಾರ ಇದೆ, ಕೊಟ್ಟಿದ್ದಾರೆ. ನಾವು ಯಾವುದನ್ನ ಪಾಸಿಟಿವ್ ಆಗಿ ತಗೋತೀವಿ. ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಈ ನೋಟಿಸ್ ಕೊಟ್ಟೇ ಇಲ್ಲ. ನಿನ್ನೆ ಕೂಡ ಹೇಳಿದ್ದೀವಿ, ನಾವು ಹೇಳಿದ್ದೇನು ಪತ್ರ ನೀವು ತೋರಿಸಿದ್ದೇನಂತ ನಿನ್ನೆ ಕೂಡ ಹೇಳಿದ್ದೀವಿ, ಅದನ್ನೇ ಅವ್ರಿಗೆ ಹೇಳ್ತೀವಿ ಅಷ್ಟೇ. ತಾವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ, ಹಾಗಾಗಿ ಈ ರೀತಿಯಾದಂಥ ನೋಟಿಸ್ ಕೊಟ್ಟರು ಅನ್ನೋಂಥದ್ದು. ಯಾವ್ದ್ರ ತಾವು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಅದಕ್ಕೂ ಸಂಬಂಧ ಇಲ್ಲ. ನಾವು ಸ್ಪಷ್ಟೀಕರಣ ಕೊಡ್ತೀವಿ ಬಿಡಿ, ಅದಕ್ಕೆ ಯಾಕೆ. ಥ್ಯಾಂಕ್ ಯು. ಇದಿಷ್ಟು ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರ ಮಾತು. ಕ್ಯಾಂಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ ಇವತ್ತು ಕೆಪಿಸಿಸಿ ಅಧ್ಯಕ್ಷರು ತಮಗೆ ನೋಟಿಸ್ ಕೊಟ್ಟಿದ್ದಾರೆ. ಸೊ ಈ ವಿಚಾರವಾಗಿ ಏನು ಹೇಳ್ತೀರಾ ಸರ್? ಕೊಟ್ಟರೆ ಏನು ದೊಡ್ಡದ ವಿಷಯ. ಪಕ್ಷದಲ್ಲಿ ಅದೊಂದು ಸಿಸ್ಟಮ್, ಆಕಾಶ ಏನು ಬೀಳಲ್ಲ. ಅದು ಅಧ್ಯಕ್ಷ ಇದ್ದಾರೆ, ಕೊಡುವಂಥ ಅಧಿಕಾರ ಇದೆ, ಕೊಟ್ಟಿದ್ದಾರೆ. ನಾವು ಯಾವುದನ್ನ ಪಾಸಿಟಿವ್ ಆಗಿ ತಗೋತೀವಿ. ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಈ ನೋಟಿಸ್ ಕೊಟ್ಟೇ ಇಲ್ಲ. ನಿನ್ನೆ ಕೂಡ ಹೇಳಿದ್ದೀವಿ, ನಾವು ಹೇಳಿದ್ದೇನು ಪತ್ರ ನೀವು ತೋರಿಸಿದ್ದೇನಂತ ನಿನ್ನೆ ಕೂಡ ಹೇಳಿದ್ದೀವಿ, ಅದನ್ನೇ ಅವ್ರಿಗೆ ಹೇಳ್ತೀವಿ ಅಷ್ಟೇ. ತಾವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ, ಹಾಗಾಗಿ ಈ ರೀತಿಯಾದಂಥ ನೋಟಿಸ್ ಕೊಟ್ಟರು ಅನ್ನೋಂಥದ್ದು. ಯಾವ್ದ್ರ ತಾವು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಅದಕ್ಕೂ ಸಂಬಂಧ ಇಲ್ಲ. ನಾವು ಸ್ಪಷ್ಟೀಕರಣ ಕೊಡ್ತೀವಿ ಬಿಡಿ, ಅದಕ್ಕೆ ಯಾಕೆ. ಥ್ಯಾಂಕ್ ಯು. ಇದಿಷ್ಟು ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರ ಮಾತು. ಕ್ಯಾಂಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ ಇವತ್ತು ಕೆಪಿಸಿಸಿ ಅಧ್ಯಕ್ಷರು ತಮಗೆ ನೋಟಿಸ್ ಕೊಟ್ಟಿದ್ದಾರೆ. ಸೊ ಈ ವಿಚಾರವಾಗಿ ಏನು ಹೇಳ್ತೀರಾ ಸರ್? ಕೊಟ್ಟರೆ ಏನು ದೊಡ್ಡದ ವಿಷಯ. ಪಕ್ಷದಲ್ಲಿ ಅದೊಂದು ಸಿಸ್ಟಮ್, ಆಕಾಶ ಏನು ಬೀಳಲ್ಲ. ಅದು ಅಧ್ಯಕ್ಷ ಇದ್ದಾರೆ, ಕೊಡುವಂಥ ಅಧಿಕಾರ ಇದೆ, ಕೊಟ್ಟಿದ್ದಾರೆ. ನಾವು ಯಾವುದನ್ನ ಪಾಸಿಟಿವ್ ಆಗಿ ತಗೋತೀವಿ. ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಈ ನೋಟಿಸ್ ಕೊಟ್ಟೇ ಇಲ್ಲ. ನಿನ್ನೆ ಕೂಡ ಹೇಳಿದ್ದೀವಿ, ನಾವು ಹೇಳಿದ್ದೇನು ಪತ್ರ ನೀವು ತೋರಿಸಿದ್ದೇನಂತ ನಿನ್ನೆ ಕೂಡ ಹೇಳಿದ್ದೀವಿ, ಅದನ್ನೇ ಅವ್ರಿಗೆ ಹೇಳ್ತೀವಿ ಅಷ್ಟೇ. ತಾವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ, ಹಾಗಾಗಿ ಈ ರೀತಿಯಾದಂಥ ನೋಟಿಸ್ ಕೊಟ್ಟರು ಅನ್ನೋಂಥದ್ದು. ಯಾವ್ದ್ರ ತಾವು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಅದಕ್ಕೂ ಸಂಬಂಧ ಇಲ್ಲ. ನಾವು ಸ್ಪಷ್ಟೀಕರಣ ಕೊಡ್ತೀವಿ ಬಿಡಿ, ಅದಕ್ಕೆ ಯಾಕೆ. ಥ್ಯಾಂಕ್ ಯು. ಇದಿಷ್ಟು ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರ ಮಾತು. ಕ್ಯಾಂಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ ಇವತ್ತು ಕೆಪಿಸಿಸಿ ಅಧ್ಯಕ್ಷರು ತಮಗೆ ನೋಟಿಸ್ ಕೊಟ್ಟಿದ್ದಾರೆ. ಸೊ ಈ ವಿಚಾರವಾಗಿ ಏನು ಹೇಳ್ತೀರಾ ಸರ್? ಕೊಟ್ಟರೆ ಏನು ದೊಡ್ಡದ ವಿಷಯ. ಪಕ್ಷದಲ್ಲಿ ಅದೊಂದು ಸಿಸ್ಟಮ್, ಆಕಾಶ ಏನು ಬೀಳಲ್ಲ. ಅದು ಅಧ್ಯಕ್ಷ ಇದ್ದಾರೆ, ಕೊಡುವಂಥ ಅಧಿಕಾರ ಇದೆ, ಕೊಟ್ಟಿದ್ದಾರೆ. ನಾವು ಯಾವುದನ್ನ ಪಾಸಿಟಿವ್ ಆಗಿ ತಗೋತೀವಿ. ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಈ ನೋಟಿಸ್ ಕೊಟ್ಟೇ ಇಲ್ಲ. ನಿನ್ನೆ ಕೂಡ ಹೇಳಿದ್ದೀವಿ, ನಾವು ಹೇಳಿದ್ದೇನು ಪತ್ರ ನೀವು ತೋರಿಸಿದ್ದೇನಂತ ನಿನ್ನೆ ಕೂಡ ಹೇಳಿದ್ದೀವಿ, ಅದನ್ನೇ ಅವ್ರಿಗೆ ಹೇಳ್ತೀವಿ ಅಷ್ಟೇ. ತಾವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ, ಹಾಗಾಗಿ ಈ ರೀತಿಯಾದಂಥ ನೋಟಿಸ್ ಕೊಟ್ಟರು ಅನ್ನೋಂಥದ್ದು. ಯಾವ್ದ್ರ ತಾವು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಅದಕ್ಕೂ ಸಂಬಂಧ ಇಲ್ಲ. ನಾವು ಸ್ಪಷ್ಟೀಕರಣ ಕೊಡ್ತೀವಿ ಬಿಡಿ, ಅದಕ್ಕೆ ಯಾಕೆ. ಥ್ಯಾಂಕ್ ಯು. ಇದಿಷ್ಟು ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರ ಮಾತು. ಕ್ಯಾಂಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ ಇವತ್ತು ಕೆಪಿಸಿಸಿ ಅಧ್ಯಕ್ಷರು ತಮಗೆ ನೋಟಿಸ್ ಕೊಟ್ಟಿದ್ದಾರೆ. ಸೊ ಈ ವಿಚಾರವಾಗಿ ಏನು ಹೇಳ್ತೀರಾ ಸರ್? ಕೊಟ್ಟರೆ ಏನು ದೊಡ್ಡದ ವಿಷಯ. ಪಕ್ಷದಲ್ಲಿ ಅದೊಂದು ಸಿಸ್ಟಮ್, ಆಕಾಶ ಏನು ಬೀಳಲ್ಲ. ಅದು ಅಧ್ಯಕ್ಷ ಇದ್ದಾರೆ, ಕೊಡುವಂಥ ಅಧಿಕಾರ ಇದೆ, ಕೊಟ್ಟಿದ್ದಾರೆ. ನಾವು ಯಾವುದನ್ನ ಪಾಸಿಟಿವ್ ಆಗಿ ತಗೋತೀವಿ. ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಈ ನೋಟಿಸ್ ಕೊಟ್ಟೇ ಇಲ್ಲ.
ನಿನ್ನೆ ಕೂಡ ಹೇಳಿದ್ದೀವಿ, ನಾವು ಹೇಳಿದ್ದೇನು ಪತ್ರ ನೀವು ತೋರಿಸಿದ್ದೇನಂತ ನಿನ್ನೆ ಕೂಡ ಹೇಳಿದ್ದೀವಿ, ಅದನ್ನೇ ಅವ್ರಿಗೆ ಹೇಳ್ತೀವಿ ಅಷ್ಟೇ. ತಾವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ, ಹಾಗಾಗಿ ಈ ರೀತಿಯಾದಂತ ನೋಟಿಸ್ ಕೊಟ್ಟರು ಅನ್ನೋಂಥದ್ದು. ಯಾವ್ದ್ರ ತಾವು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ. ಅದಕ್ಕೂ ಸಂಬಂಧ ಇಲ್ಲ, ನಾವು ಸ್ಪಷ್ಟೀಕರಣ ಕೊಡ್ತೀವಿ ಬಿಡಿ, ಅದಕ್ಕೆ ಯಾಕೆ. ಥ್ಯಾಂಕ್ ಯು. ಇದಿಷ್ಟು ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರ ಮಾತು. ಕ್ಯಾಂಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ ಇವತ್ತು ಕೆಪಿಸಿಸಿ ಅಧ್ಯಕ್ಷರು ತಮಗೆ ನೋಟಿಸ್ ಕೊಟ್ಟಿದ್ದಾರೆ. ಸೊ ಈ ವಿಚಾರವಾಗಿ ಏನ್ ಹೇಳ್ತೀರಾ ಸರ್? ಕೊಟ್ರೆ ಏನು ದೊಡ್ಡದ ವಿಷಯ. ಪಕ್ಷದಲ್ಲಿ ಅದೊಂದು ಸಿಸ್ಟಮ್, ಆಕಾಶ ಏನು ಬೀಳಲ್ಲ. ಅದು ಅಧ್ಯಕ್ಷ ಇದ್ದಾರೆ, ಕೊಡುವಂಥ ಅಧಿಕಾರ ಇದೆ, ಕೊಟ್ಟಿದ್ದಾರೆ. ನಾವು ಯಾವುದನ್ನ ಪಾಸಿಟಿವ್ ಆಗಿ ತಗೋತೀವಿ. ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಈ ನೋಟಿಸ್ ಕೊಟ್ಟೇ ಇಲ್ಲ. ನಿನ್ನೆ ಕೂಡ ಹೇಳಿದ್ದೀವಿ, ನಾವು ಹೇಳಿದ್ದೇನು ಪತ್ರ ನೀವು ತೋರಿಸಿದ್ದೇನಂತ ನಿನ್ನೆ ಕೂಡ ಹೇಳಿದ್ದೀವಿ, ಅದನ್ನೇ ಅವ್ರಿಗೆ ಹೇಳ್ತೀವಿ ಅಷ್ಟೇ. ತಾವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ, ಹಾಗಾಗಿ ಈ ರೀತಿಯಾದಂಥ ನೋಟಿಸ್ ಕೊಟ್ಟರು ಅನ್ನೋಂಥದ್ದು. ಯಾವ್ದ್ರ ತಾವು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ. ಅದಕ್ಕೂ ಸಂಬಂಧ ಇಲ್ಲ, ನಾವು ಸ್ಪಷ್ಟೀಕರಣ ಕೊಡ್ತೀವಿ ಬಿಡಿ, ಅದಕ್ಕೆ ಯಾಕೆ. ಥ್ಯಾಂಕ್ ಯು. ಇದಿಷ್ಟು ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರ ಮಾತು. ಕ್ಯಾಂಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ ಇವತ್ತು ಕೆಪಿಸಿಸಿ ಅಧ್ಯಕ್ಷರು ತಮಗೆ ನೋಟಿಸ್ ಕೊಟ್ಟಿದ್ದಾರೆ. ಸೊ ಈ ವಿಚಾರವಾಗಿ ಏನ್ ಹೇಳ್ತೀರಾ ಸರ್? ಕೊಟ್ರೆ ಏನು ದೊಡ್ಡದ ವಿಷಯ. ಪಕ್ಷದಲ್ಲಿ ಅದೊಂದು ಸಿಸ್ಟಮ್, ಆಕಾಶ ಏನು ಬೀಳಲ್ಲ. ಅದು ಅಧ್ಯಕ್ಷ ಇದ್ದಾರೆ, ಕೊಡುವಂಥ ಅಧಿಕಾರ ಇದೆ, ಕೊಟ್ಟಿದ್ದಾರೆ. ನಾವು ಯಾವುದನ್ನ ಪಾಸಿಟಿವ್ ಆಗಿ ತಗೋತೀವಿ. ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಈ ನೋಟಿಸ್ ಕೊಟ್ಟೇ ಇಲ್ಲ. ನಿನ್ನೆ ಕೂಡ ಹೇಳಿದ್ದೀವಿ, ನಾವು ಹೇಳಿದ್ದೇನು ಪತ್ರ ನೀವು ತೋರಿಸಿದ್ದೇನಂತ ನಿನ್ನೆ ಕೂಡ ಹೇಳಿದ್ದೀವಿ, ಅದನ್ನೇ ಅವ್ರಿಗೆ ಹೇಳ್ತೀವಿ ಅಷ್ಟೇ. ತಾವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ, ಹಾಗಾಗಿ ಈ ರೀತಿಯಾದಂಥ ನೋಟಿಸ್ ಕೊಟ್ಟರು ಅನ್ನೋಂಥದ್ದು. ಯಾವ್ದ್ರ ತಾವು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ. ಅದಕ್ಕೂ ಸಂಬಂಧ ಇಲ್ಲ, ನಾವು ಸ್ಪಷ್ಟೀಕರಣ ಕೊಡ್ತೀವಿ ಬಿಡಿ, ಅದಕ್ಕೆ ಯಾಕೆ. ಥ್ಯಾಂಕ್ ಯು. ಇದಿಷ್ಟು ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರ ಮಾತು. ಕ್ಯಾಂಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ ಇವತ್ತು ಕೆಪಿಸಿಸಿ ಅಧ್ಯಕ್ಷರು ತಮಗೆ ನೋಟಿಸ್ ಕೊಟ್ಟಿದ್ದಾರೆ. ಸೊ ಈ ವಿಚಾರವಾಗಿ ಏನ್ ಹೇಳ್ತೀರಾ ಸರ್? ಕೊಟ್ರೆ ಏನು ದೊಡ್ಡದ ವಿಷಯ. ಪಕ್ಷದಲ್ಲಿ ಅದೊಂದು ಸಿಸ್ಟಮ್, ಆಕಾಶ ಏನು ಬೀಳಲ್ಲ. ಅದು ಅಧ್ಯಕ್ಷ ಇದ್ದಾರೆ, ಕೊಡುವಂಥ ಅಧಿಕಾರ ಇದೆ, ಕೊಟ್ಟಿದ್ದಾರೆ. ನಾವು ಯಾವುದನ್ನ ಪಾಸಿಟಿವ್ ಆಗಿ ತಗೋತೀವಿ. ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಈ ನೋಟಿಸ್ ಕೊಟ್ಟೇ ಇಲ್ಲ. ನಿನ್ನೆ ಕೂಡ ಹೇಳಿದ್ದೀವಿ, ನಾವು ಹೇಳಿದ್ದೇನು ಪತ್ರ ನೀವು ತೋರಿಸಿದ್ದೇನಂತ ನಿನ್ನೆ ಕೂಡ ಹೇಳಿದ್ದೀವಿ, ಅದನ್ನೇ ಅವ್ರಿಗೆ ಹೇಳ್ತೀವಿ ಅಷ್ಟೇ. ತಾವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ, ಹಾಗಾಗಿ ಈ ರೀತಿಯಾದಂಥ ನೋಟಿಸ್ ಕೊಟ್ಟರು ಅನ್ನೋಂಥದ್ದು. ಯಾವ್ದ್ರ ತಾವು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ. ಅದಕ್ಕೂ ಸಂಬಂಧ ಇಲ್ಲ, ನಾವು ಸ್ಪಷ್ಟೀಕರಣ ಕೊಡ್ತೀವಿ ಬಿಡಿ, ಅದಕ್ಕೆ ಯಾಕೆ. ಥ್ಯಾಂಕ್ ಯು. ಇದಿಷ್ಟು ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರ ಮಾತು. ಕ್ಯಾಂಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ ಇವತ್ತು ಕೆಪಿಸಿಸಿ ಅಧ್ಯಕ್ಷರು ತಮಗೆ ನೋಟಿಸ್ ಕೊಟ್ಟಿದ್ದಾರೆ. ಸೊ ಈ ವಿಚಾರವಾಗಿ ಏನ್ ಹೇಳ್ತೀರಾ ಸರ್? ಕೊಟ್ರೆ ಏನು ದೊಡ್ಡದ ವಿಷಯ. ಪಕ್ಷದಲ್ಲಿ ಅದೊಂದು ಸಿಸ್ಟಮ್, ಆಕಾಶ ಏನು ಬೀಳಲ್ಲ. ಅದು ಅಧ್ಯಕ್ಷ ಇದ್ದಾರೆ, ಕೊಡುವಂಥ ಅಧಿಕಾರ ಇದೆ, ಕೊಟ್ಟಿದ್ದಾರೆ. ನಾವು ಯಾವುದನ್ನ ಪಾಸಿಟಿವ್ ಆಗಿ ತಗೋತೀವಿ. ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಈ ನೋಟಿಸ್ ಕೊಟ್ಟೇ ಇಲ್ಲ. ನಿನ್ನೆ ಕೂಡ ಹೇಳಿದ್ದೀವಿ, ನಾವು ಹೇಳಿದ್ದೇನು ಪತ್ರ ನೀವು ತೋರಿಸಿದ್ದೇನಂತ ನಿನ್ನೆ ಕೂಡ ಹೇಳಿದ್ದೀವಿ, ಅದನ್ನೇ ಅವ್ರಿಗೆ ಹೇಳ್ತೀವಿ ಅಷ್ಟೇ. ತಾವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ, ಹಾಗಾಗಿ ಈ ರೀತಿಯಾದಂಥ ನೋಟಿಸ್ ಕೊಟ್ಟರು ಅನ್ನೋಂಥದ್ದು. ಯಾವ್ದ್ರ ತಾವು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ. ಅದಕ್ಕೂ ಸಂಬಂಧ ಇಲ್ಲ, ನಾವು ಸ್ಪಷ್ಟೀಕರಣ ಕೊಡ್ತೀವಿ ಬಿಡಿ, ಅದಕ್ಕೆ ಯಾಕೆ. ಥ್ಯಾಂಕ್ ಯು. ಇದಿಷ್ಟು ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರ ಮಾತು. ಕ್ಯಾಂಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.